ಯಾರು ಏನಕ್ಕೆ ವಿನು ಅಂತ ಕರಿತೀನಿ ಅಂತ ಇದು ಮಾಡ್ಕೋಬೇಡಿ. ಸೊ ವಿನು ಅಣ್ಣ ಅವರ ಒಂದು ಹೊಸ ಪ್ರಯತ್ನ ಇದು. ಡೂಡ್ ಅನ್ನೋ ಒಂದು ಸಿನಿಮಾ ಮಾಡಿದ್ದಾರೆ. ಆ್ಯಂಡ್ ಅಫ್ಕೋರ್ಸ್ ಅವರ ಎಲ್ಲ ಒಂದು ಜರ್ನಿಯಲ್ಲಿ ನಮ್ಮ ಫ್ಯಾಮಿಲಿಯ ಪ್ರೋತ್ಸಾಹ ಅವ್ರಿಗೆ ಇದ್ದೇ ಇರತ್ತೆ, ಸಪೋರ್ಟ್ ಇದ್ದೇ ಇರತ್ತೆ. ಸೊ ಡೂಡ್ ಸಿನಿಮಾದ 2 ಸಾಂಗ್ ಲಾಂಚ್ ಮಾಡಿಕೊಡ್ಬೇಕು ಅಂದಾಗ ಐ ಸೆಡ್ ಡೆಫಿನೆಟ್ಲಿ ನಾನು ಮಾಡೇ ಮಾಡ್ತೀನಿ ಅಂತ. ಆ್ಯಂಡ್ ಯೂಶ್ವಲಿ ವಿನು ಅಣ್ಣ ನಾನು ಲೈಕ್ ಏನೂ ಕೇಳಲ್ಲ. ಹಾಂ ಬೇಡವಾ ಮಾತಾಡೋದು? ಯಾಕೆ ಇವಾಗ ನಂಗೆ ಮಾತಾಡಬೇಕು ಅನಿಸ್ತಾ ಇದೆ? ಹಾಂ ಸರಿ, ಲಾಂಚಿಗೆ ಮುಂಚೆ ಆಮೇಲೆ ಹೇಳ್ತೀನಿ ಬಿಡಿ ನನ್ನ ಕತೆಗಳನ್ನ. ಓಕೆ, ಎಲ್ರಿಗೂ ಈಗರ್ ಆಗಿದ್ದೀರಾ ಸಾಂಗ್ ನೋಡೋದಕ್ಕೆ. ಸೊ ಡೂಡ್ ಸಾಂಗ್ ಲಾಂಚ್. ಸರ್ ಮಾತಾಡ್ಬೋದಾ? ಸೊ ಕಂಟಿನ್ಯೂಯಿಂಗ್ ಫ್ರಮ್ ವೇರ್ ಐ ಲೆಫ್ಟ್ ಆಫ್, ವಿನು ಅಣ್ಣ ಬಂದು ಪ್ರತಿ ಸತಿ ಮನೇಲಿ ಬಂದು ಯಾವಾಗಲೂ ಹೇಳ್ತಿರ್ತಾರೆ, ಈ ಥರ ಒಂದು ಸಿನಿಮಾ ಮಾಡ್ತಾಯಿದ್ದೀನಿ. ಎಸ್ಪೆಷಲಿ ಡೂಡ್ ಬಗ್ಗೆ ಬಂದು ಹೇಳಿದರು. ಸೊ ಈ ಥರ ಒಂದು ಸ್ಪೋರ್ಟ್ಸ್ ಬೇಸ್ಡ್ ಫಿಲಮ್ ಮಾಡ್ತಿದ್ದೀನಿ ಅಂದಿದ ತಕ್ಷಣ ನಾವೆಲ್ಲರೂ ಚಕ್ದೆ ಇಂಡಿಯಾನಾ ಅಂದ್ವಿ. ಇಲ್ಲ ಆ ಥರ ಇರಲ್ಲ ಅಂದರು. ಆಮೇಲೆ ತಮಿಳಲ್ಲಿ ಬಿಗಿಲ್ ಥರ ಇರುತ್ತಾ ಅಂತ ಅಂದ್ಕೊಂಡ್ವಿ. ಇಲ್ಲ ಆ ಥರ ಇರಲ್ಲ ಅಂತ. ಸೊ ವಿ ಆರ್ ಆಲ್ ವೆರಿ ಕ್ಯೂರಿಯಸ್. ಸೊ ಲುಕ್ಸ್ ನಮ್ಗೆ ಅನಿಸ್ಬೋದು ಆ ಥರ ಇರ್ಬೋದು, ಅದೇ ಸಿನಿಮಾದೇ ಬ್ಯಾಕ್ ಡ್ರಾಪ್ ಅಂತ. ಬಟ್ ಸಂತು ಅವ್ರು ಹೇಳ್ದಂಗೆ ಅವರ ಸೈಂಟಿಸ್ಟ್ ತಲೆಯಲ್ಲಿ ಏನು ಓಡ್ತಿರುತ್ತೆ, ಅವ್ರು ಏನು ಸಿನಿಮಾಲಿ ತೋರಿಸ್ತಾರೆ ಅನ್ನೋದು ಕುತೂಹಲ ನಮಗೂ ಆ್ಯಸ್ ಅ ಫ್ಯಾಮಿಲಿ ಇದೆ. ಆ್ಯಂಡ್ ಈ ಸಾಂಗ್ ನಾನು ಮುಂಚೆನೇ ನೋಡಿದ್ದೆ, ದ ಫಸ್ಟ್ ಒನ್, ಮೊದಲನೇ ಬಂದಿದ್ದು ರೊಮ್ಯಾಂಟಿಕ್ ಸಾಂಗ್ ನಾನು ನೋಡಿದ್ದೆ. ಆ್ಯಂಡ್ ಐ ರಿಯಲಿ ಅಪ್ರಿಷಿಯೇಟ್ ಏನಂದರೆ ವಿನು ಅಣ್ಣ ಪ್ರತಿ ಸಿನಿಮಾಲ್ಲೂ ಒಂದು ಎಫರ್ಟ್ ಹಾಕ್ತಿರ್ತಾರೆ. ವೆದರ್ ಪ್ರತಿ ಸತಿನೂ ಏನೋ ನಾನು ಮಾಡ್ತೀನಿ ಅನ್ನೋ ಒಂದು ಕಾನ್ಫಿಡೆನ್ಸ್ ಇದೆ. ಸೊ ಐ ರಿಯಲಿ ಸಪೋರ್ಟ್ ಹಿಮ್ ಫಾರ್ ಹಿಸ್ ಕಾನ್ಫಿಡೆನ್ಸ್ ಆ್ಯಂಡ್ ವಿಲ್ ಆಲ್ವೇಸ್ ಸ್ಟ್ಯಾಂಡ್ ಬೈ ಹಿಮ್. ಸೊ ಈ ಸಾಂಗ್ ಲಾಂಚ್ ಮಾಡಿಕೊಡ್ಬೇಕು ಅಂತ ಹೇಳಿದಾಗ ಐ ಸೆಡ್ ಡೆಫಿನೆಟ್ಲಿ ಬಂದೇ ಬರ್ತೀನಿ, ಐ ವಿಲ್ ಬಿ ದೇರ್ ಫಾರ್ ಯು ಅಂತ. ಸೊ ಎಂಟೈರ್ ಟೀಮ್ಗೆ, ಆಲ್ ದ ಲವ್ಲಿ ಬ್ಯೂಟಿಫುಲ್ ವಿಮೆನ್ ಹಿಯರ್, ಆಲ್ ದ ವೆರಿ ಬೆಸ್ಟ್. ಮೇ ದಿಸ್ ಫಿಲ್ಮ್, ಈ ಸಿನಿಮಾಯಿಂದ ನೀವು ಇನ್ನೂ become the top stars of our country, and you all look lovely. I have seen all of you in the film. So ಎಲ್ಲರೂ ತುಂಬ ಸುಂದರವಾಗಿ ಕಾಣಿಸ್ತೀರಾ. I'm sure you all are exceptionally talented. I wish you guys all the very best. ಸಿನಿಮಾ ತಂಡಕ್ಕೆ all the very best. And ಒಳ್ಳೆಯದಾಗಲಿ.